ನಮಸ್ಕಾರ ಎಲ್ರಿಗೂ. ಇವತ್ತೊಂದು ಸಂಡೇ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಫುಲ್ ಎಂಡ್ ತನಕ ನೋಡಿ, ಯಾಕಂದರೆ ಹೊಸ ಮದುಮಕ್ಕಳನ್ನು ನಾನಿವತ್ತು ಮನೆಗೆ ಕರೆಸ್ತಾ ಇದ್ದೀನಿ ಊಟಕ್ಕೆ. ನಮ್ಮ ಕಡೆ ಒಂದು ರಿಚುವಲ್ಸ್ ಇದೆ. ಮದುವೆ ಆದ ನಂತರ ಹೊಸ ಮದುಮಕ್ಕಳೇನಿದ್ದಾರೆ ಅಂದರೆ ಮದುವೆ ಆದವ್ರನ್ನ ರಿಲೇಟಿವ್ಸ್ ಎಲ್ಲ ಊಟಕ್ಕೆ ಕರೆಸ್ತಾರೆ. ಸೊ ನಮ್ಮನ್ನು ಕೂಡ ಕರೆಸಿದ್ರು. ಅದೇ ರೀತಿಯಾಗಿ ಇವ್ರ ರಿಲೇಟಿವ್ಸ್ ಆಗಿರೋದ್ರಿಂದ ನಾನು ಕೂಡ ಈ ಸಂಡೇ ಫ್ರೀ ಇತ್ತಲ್ವ, ಸೊ ಅದಕ್ಕೆ ಅವ್ರ ಹತ್ರ ಕೂಡ ಕಾಲ್ ಮಾಡಿ ಕೇಳಿದೆ. ಅವರು ಕೂಡ ಫ್ರೀ ಇದ್ದರು. ಅದಕ್ಕೆ ಈ ಸಂಡೇ ಎಲ್ಲ ಅವ್ರನ್ನ ಊಟಕ್ಕೆ ಕರೆಸೋಣ ಅಂಥೇಳಿ ಕರೆಸ್ತಾ ಇದ್ದೀವಿ. ಸೊ ಸಂಡೇ ಬೆಳಿಗ್ಗೆ ಎದ್ದ ತಕ್ಷಣ ನಾನು ಹೋಮ್ ಬೇಕರ್ ಆಗಿರೋದ್ರಿಂದ ನನಗೇನೆಂದರೆ ಯಾರಾದರೂ ಮನೆಗೆ ಗೆಸ್ಟ್ ಬಂದರೆ ನಾನೊಂದು ಕೇಕ್ ಮಾಡಬೇಕು ಅಂತ ನಂಗೆ ತುಂಬ ಇಷ್ಟ ಆಗುತ್ತೆ. ಅಂದರೆ ಕೇಕ್ ಟೇಸ್ಟ್ ಮಾಡಿಸೋದಕ್ಕೆ ಎಲ್ಲರಿಗೂ. ಸೊ ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಆಗಿ ಕೇಕ್ ಬೇಕಿಗೆ ಇಟ್ಕೊಂಡು ಬೇಕ್ ಮಾಡ್ತಾಯಿದ್ದೀನಿ ಗ್ಯಾಸಲ್ಲಿ. ಮತ್ತು ಆ ಕಡೆ ಬೆಳಗ್ಗೆ ಎದ್ದ ತಕ್ಷಣ ಕ್ರೀಮ್ ಮಾಡ್ತಾಯಿದ್ದೀನಿ. ಅದೆರಡು ಮಾಡಿಟ್ರೆ ನನ್ನ ಕೆಲಸ ತುಂಬ ಸುಲಭ ಆಗಿಬಿಡುತ್ತೆ. ಅದಕ್ಕೆ ಕೇಕ್ ಮತ್ತು ಕ್ರೀಮ್ ಮಾಡಿ ಇಡ್ತಾಯಿದ್ದೀನಿ. ಅದಾದ ನಂತರ ಇವಾಗ ತಿಂಡಿ ತಿಂತಾಯಿದ್ದೀನಿ. ತಿಂಡಿಗೆ ಇವಾಗ ಚಹಾ ಮಾಡಿ ಆಯಿತು. ಚಹಾ ಜೊತೆಗೆ ತಿಂಡಿಗೆ ಸೇವ್ ಬರುತ್ತಲ್ವ, ಅಂದರೆ ಶಾವಿಗೆ ಉಪ್ಪಿಟ್ಟು ಮಾಡಿದ್ದೆ ಇವತ್ತು ತಿಂಡಿಗೆ. ಕ್ವಿಕ್ಕಾಗಿ ಆಗುತ್ತೆ ಅಂತೇಳಿ, ಯಾಕಂದರೆ ಇವತ್ತು ತುಂಬಾ ಕೆಲಸ ಇದೆ. ಅಡುಗೆಗೆಲ್ಲ ತುಂಬ ಪ್ಲ್ಯಾನ್ ಹಾಕಿದ್ದೆ, ನೋಡೋಣ ಏನೇನು ಆಗುತ್ತೆ ನನ್ನ ಕೈಯಿಂದ ಮಾಡೋದಕ್ಕೆ ಅಂತೇಳಿ. ಒಂದೊಂದು ಸಲ ನಾವು ತುಂಬ ಪ್ಲ್ಯಾನ್ ಮಾಡ್ತೀವಿ, ಬಟ್ ಎಲ್ಲನೂ ಸಕ್ಸಸ್ ಆಗೋದಿಲ್ಲ. ಸೊ ಅದೇ ರೀತಿಯಾಗಿ ನಾನು ಯಾವಾಗಲೂ ಸ್ವಲ್ಪ ಎಕ್ಸ್ಟ್ರಾನೇ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ. ಬನ್ನಿ, ಎಲ್ಲ ಕೆಲಸ ಮಾಡೋದಕ್ಕಿಂತ ಮೊದಲು ತಿಂಡಿನ ತಿನ್ಕೊಂಡು ಬಿಡ್ತೀನಿ. ನಾನು ಆ್ಯಕ್ಚುಲಿ ಬೆಳಗ್ಗೆ ಎದ್ದ ತಕ್ಷಣ ತಿಂಡಿ ತಿಂತೀನಿ, ಬಟ್ ಇವತ್ತು ಕ್ರೀಮೆಲ್ಲ ಮಾಡಿ ಇಟ್ಕೊಂಡ್ಬಿಟ್ರೆ ದೊಡ್ಡ ಕೆಲಸ ಮುಗಿಯುತ್ತೆ ಅಂಥೇಳಿ ಕ್ರೀಮ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಕೇಕ್ ಬೇಕ್ ಮಾಡಿ ಇಟ್ಕೊಂಡಿದ್ದೀನಿ. ತಿಂಡಿ ತಿಂದಾಯಿತು. ತಿಂದಾದ ತಕ್ಷಣ ಇವತ್ತು ವುಮೆನ್ಸ್ ಡೇ, ಸ್ವಲ್ಪ ವ್ಲಾಗ್ನ ಲೇಟ್ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ನನಗೆ 2 ಕೇಕ್ ಆರ್ಡರ್ ಇತ್ತು. ಬೇಗ ನಾನು ಅದನ್ನು ಕೇಕ್ ಡೆಲಿವರಿ ಮಾಡ್ತಾಯಿದ್ದೀನಿ ಬೆಳಿಗ್ಗೆ ಎದ್ಬಿಟ್ಟು. ಇದು ನಾನು ನಿನ್ನೆ ರಾತ್ರಿನೇ ಮಾಡಿ ಇಟ್ಟಿದ್ದೆ. ಬೆಳಿಗ್ಗೆ ಅವರಿಗೆ ಬೇಕು ಅಂತ ಹೇಳಿದರು ಬೇಗ, ಅದಕ್ಕೆ ರಾತ್ರಿ ಮಾಡಿ ಇಟ್ಟಿದ್ದೀನಿ. ಇವಾಗ ಡೆಲಿವರಿ ಮಾಡ್ತಾಯಿದ್ದೀನಿ. ಇದೊಂದು 50 ಇಯರ್ಸ್ದು ಕೇಕ್ ಇತ್ತು. 2 ಕೇಕ್ ಒಬ್ಬರದ್ದೇ ಆರ್ಡರ್ ಇತ್ತು, 1 kg. ಇದು ವುಮೆನ್ಸ್ ಡೇ ಕೇಕ್ ಇತ್ತು. ಅವ್ರಿಗೆ ಎಲ್ಲಿಗೋ ಹೋಗಬೇಕಿತ್ತು. ಸೊ ಅವರು ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ ಒಂದು 50th ಇಯರ್ ಬರ್ಡೇ ಸೆಲಿಬ್ರೇಷನ್ ಹಾಗೆ ವುಮೆನ್ಸ್ ಡೇ ಸೆಲಿಬ್ರೇಷನ್ ಎರಡೂ ಒಟ್ಟಿಗೆ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ನಾನಿವಾಗ ಕೇಕ್ ಎಲ್ಲ ಬಾಕ್ಸ್ ಒಳಗಡೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಕೇಕ್ ಉದ್ದ ಆಯಿತು, ಅದಕ್ಕೆ 2 ಬಾಕ್ಸ್ ರಿಕ್ವೈರ್ಡ್ ಇದೆ ಇದಕ್ಕೆ. ಅಂದರೆ 2 ಬಾಕ್ಸ್ ಬೇಕಾಗುತ್ತೆ. ನೋಡ್ತೀನಿ, ಒಂದು ಬಾಕ್ಸಲ್ಲಾದರೆ ಒಳ್ಳೆಯದು. ನಾನು ಯಾವಾಗಲೂ ವೇಟ್ ಎಲ್ಲ ಚೆಕ್ ಮಾಡಿನೇ ಹಾಕ್ತೀನಿ. ಯಾಕಂದರೆ ನಾನು ಮನೆಯಲ್ಲೇ ಬೇಕ್ ಮಾಡ್ತೀನಿ, ಬಟ್ 1 kg ಅಂದರೂ ಕೂಡ ನಾನು ಎಕ್ಸ್ಟ್ರಾ ಮಾಡ್ತೀನಿ, ಅರ್ಧ kg ಅಂದರೂ ಕೂಡ ಎಕ್ಸ್ಟ್ರಾನೇ ಮಾಡ್ತೀನಿ. ನಾನು ಮನೆಯಲ್ಲಂತೂ ಕೇಳೋದೇ ಬೇಡ, ಅರ್ಧ kg ಅಂದರೂ 1 kgನೇ ಮಾಡಿಕೊಡ್ತೀನಿ. ಬಟ್ ಇದು ಕೊಡುವಾಗ ಕೂಡ ಅಷ್ಟೇ, ಆರ್ಡರ್ ಇದ್ದರೂ ಕೂಡ ಅಷ್ಟೇ, ನಾನು ಸ್ವಲ್ಪ ಎಕ್ಸ್ಟ್ರಾನೇ ಮಾಡ್ತೀನಿ. ಇದನ್ನೆಲ್ಲ ನಾನು ಪ್ಯಾಕ್ ಮಾಡಿ ಇಟ್ಬಿಟ್ಟಿದ್ದೀನಿ, ಯಾಕಂದರೆ ಫ್ರಿಜ್ಜಲ್ಲಿ ಜಾಗನೇ ಇರಲಿಲ್ಲ. ಆಲ್ರೆಡಿ ಮನೆ ಸಾಮಾನೇ ಇರುತ್ತೆ ತುಂಬ. ಅದ್ರ ಜೊತೆಗೇ ಕೇಕೆಲ್ಲ ಇದ್ದಾಗ ಸ್ವಲ್ಪ ಜಾಗ ಕಡಿಮೆ ಆಗುತ್ತೆ. ಕೇಕ್ ಯಾವಾಗಲೂ ಏನು ಬರೋದಿಲ್ಲ. ಇವಾಗ ಇದು ವೆನಿಲಾ ಫ್ಲೇವರಲ್ಲಿ ರೆಡಿ ಮಾಡಿಕೊಂಡೆ. ತುಂಬ ಯೋಚನೆ ಮಾಡ್ತೀನಿ, ಯಾರಾದರೂ ಫ್ಲೇವರ್ ಹೇಳಿಬಿಟ್ರೆ ಅದು ಬೇರೆ, ಬಟ್ ಇದು ಫ್ಲೇವರ್ ಹೇಳದೆ ಮಾಡಿದಾಗ ಅದಕ್ಕೆ ಇವತ್ತು ಫಸ್ಟ್ ಅಂದ್ಕೊಂಡೆ ಚಾಕ್ಲೇಟ್ ಅಂಥೇಳಿ, ಮತ್ತು ಬೇಡ ಅಂಥೇಳಿ ಚಾಕ್ಲೇಟ್ ಮಾಡಲಿಲ್ಲ, ಬ್ಲೂಬೆರಿ ಫ್ಲೇವರ್ ಮಾಡಿದೆ. ತುಂಬ ಡಿಫ್ರೆಂಟ್ ಇರುತ್ತೆ. ಸ್ವಲ್ಪ ಕಡಿಮೆ ಜನ ಅಂದರೆ ಬ್ಲೂಬೆರಿ ಆರ್ಡರ್ ಮಾಡಿ ಎಲ್ಲ ತಿನ್ನೋದು ಕಡಿಮೆ ಅಲ್ವ, ಅದಕ್ಕೆ ಬ್ಲೂಬೆರಿ ಫ್ಲೇವರ್ ಮಾಡ್ತಾಯಿದ್ದೀನಿ. ಫಸ್ಟು ವೆನಿಲಾ ಸ್ಪಾಂಜ್ನ ಬೇಕ್ ಮಾಡಿದ್ದೀನಿ. ಅದನ್ನು ಒಂದು 4 ಲೇಯರಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಇದು ಯಾವುದೇ ರೀತಿ ನಾನು ವೇಟ್ ಮಾಡಿ ಎಲ್ಲ ಮಾಡ್ತಾಯಿಲ್ಲ, ಸುಮ್ಮನೆ ಆದಷ್ಟು ಮಾಡ್ತಾಯಿದ್ದೀನಿ. ಮತ್ತೊಂದು ಸ್ವಲ್ಪ ನೀರು ತಗೊಂಡು ಅದಕ್ಕೆ ಸ್ವಲ್ಪ ಸಕ್ಕರೆ ಮತ್ತು ಬ್ಲೂಬೆರಿ ಕ್ರಷನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಶುಗರ್ ಆ್ಯಡ್ ಮಾಡೋದಿಲ್ಲ ಅಪರೂಪಕ್ಕೆ. ಅಂದರೆ ಒಂದೊಂದು ಸಲ ನನಗೆ ಕೆಲವ್ರು ಹೇಳ್ತಾರೆ, ಅಂದರೆ ಸ್ವೀಟ್ ಸ್ವಲ್ಪ ಹಾಕಿ ಅಂದಾಗ ಮಾತ್ರ ನಾನು ಶುಗರ್ ಆ್ಯಡ್ ಮಾಡ್ತೀನಿ. ಇದು ಸ್ವಲ್ಪ ಶುಗರ್ ಅಂದರೆ ಸ್ವಲ್ಪ ಸ್ವೀಟಾಗಿರಲಿ ಅಂಥೇಳಿ ಶುಗರ್ ಕೂಡ ಆ್ಯಡ್ ಮಾಡಿದ್ದೀನಿ. ಇದಕ್ಕೆ ಈ ಥರ ಕೇಕನ್ನು ಲೇಯರಲ್ಲಿ ಇಟ್ಕೊಂಡು ಅದ್ರ ಮೇಲ್ಗಡೆ ಇದು ಬ್ಲೂಬೆರಿ ಕ್ರಷ್ ಮತ್ತು ನೀರೇನಿದೆ ನೋಡಿ ಅದನ್ನು ಹಾಕಿ ಸ್ಪಾಂಜ್ಗೆ ಹಾಕಿದರೆ ಏನಾಗುತ್ತೆ, ಸ್ಪಾಂಜ್ ತುಂಬ ಸಾಫ್ಟ್ ಆಗುತ್ತೆ. ಅದಕ್ಕೋಸ್ಕರನೇ ಹಾಕ್ತಾಯಿದ್ದೀನಿ. ಅದ್ರ ಮೇಲ್ಗಡೆ ಮತ್ತೆ ಬ್ಲೂಬೆರಿಯಲ್ಲಿ ಕ್ರಷ್ ಹಾಕ್ತಾಯಿದ್ದೀನಿ. ಬ್ಲೂಬೆರಿ ಪೀಸಸ್ ಕೂಡ ಇತ್ತು, ಸಖತ್ತಾಗಿತ್ತು ಮಾತ್ರ ಈ ಕೇಕ್. ನನಗಂತೂ ಇಷ್ಟ ಆಗುತ್ತೆ. ಅದಲ್ಲದೆ ಇದರಲ್ಲಿ ಬಾಯಲ್ಲಿ ತಿನ್ನಬೇಕಾದ್ರೆ ಒಂದೊಂದು ಸಲ ಪೀಸಸ್ ಬರುತ್ತೆ ನೋಡಿ, ಇನ್ನೂ ಚೆನ್ನಾಗಿರುತ್ತೆ. ಕೇಕು ಕೂಡ ಅವ್ರಿಗೆ ತುಂಬಾ ಇಷ್ಟ ಆಗಿತ್ತು, ಸ್ಪೆಷಲ್ ಆಗಿತ್ತು ಕೇಕ್ ಮಾಡೋದಕ್ಕೆ. ನಾನು ಹೋಮ್ ಬೇಕರ್ ಆಗಿರೋದ್ರಿಂದ ಕೇಕ್ ಮಾಡ್ತೀನಿ, ಇಲ್ಲ ಅಂದರೆ ಕೇಕೆಲ್ಲ ಮಾಡೋದಕ್ಕೆ ಹೋಗ್ತಾ ಇರಲಿಲ್ಲ. ಬಟ್
ನನಗೆ ಇಷ್ಟ ಆಗುತ್ತೆ ಎಲ್ಲರಿಗೂ ಕೇಕ್ ತಿನ್ನಿಸೋದಕ್ಕೆ, ಅದಕ್ಕೆ ಕೇಕ್ ಮಾಡಿದ್ದೀನಿ. ಸೊ ಇದು ಮತ್ತೆ ಬ್ಲೂಬೆರಿ ಕ್ರಷ್ ಹಾಕಿದ್ದೀನಿ. ಇದು ಐ ಥಿಂಕ್ ಒಂದು 4-5 ಲೇಯರ್ ಮಾಡಿದ್ದೀನಿ ಅನಿಸುತ್ತೆ. ಸುಮ್ಮನೆ ಕೇಕ್ ಬೇಕ್ ಮಾಡಿದ್ದೆ, ಸೊ ಸ್ವಲ್ಪ ದೊಡ್ಡದೇ ಆಯಿತು, ಅದಕ್ಕೆ 4-5 ಲೇಯರಲ್ಲಿ ಕಟ್ ಮಾಡಿದ್ದೀನಿ. ಯೂಶ್ವಲಿ ನಮಗೆ ಅರ್ಧ ಕೆ ಜಿ ಅಂದರೆ 3 ಲೇಯರಲ್ಲಿ ಕಟ್ ಮಾಡ್ತೀವಿ. ಹಾಗೆ 1 ಕೆ ಜಿ ಅಂದರೆ ಈ ಥರ ಚಿಕ್ಕ ಟಿನ್ ಆದರೆ, ಅಂದರೆ ನಾವು ಇಂಚ್ ಪ್ರಕಾರ ಹೋಗ್ತೀವಿ. 6 ಇಂಚ್ ಟಿನ್ ಆದರೆ ಒಂದು 5 ಲೇಯರಲ್ಲಿ ಕಟ್ ಮಾಡ್ತೀವಿ. ಇಲ್ಲಾಂದರೆ ನಾರ್ಮಲಿ 3 ಲೇಯರಲ್ಲಿ ಕಟ್ ಮಾಡ್ತೀವಿ. ಇವಾಗ ಕೇಕೆಲ್ಲ ಕ್ರಮ್ ಕೋಟಿಂಗ್ ಮಾಡಿ ಹೊರಗಡೆ ಹೋಗಿದ್ದೆ ಮಾರ್ಕೆಟ್ಗೆ. ಅಫ್ಕೋರ್ಸ್ ಎಲ್ಲ ಸಾಮಾನು ತೊಗೊಂಡು ಬರಬೇಕಲ್ವ, ಸೊ ಮಾರ್ಕೆಟ್ಗೆ ಹೋಗಿದ್ದೆ. ಆಮೇಲೆ ಚಿಕನ್ ಶಾಪಿಗೆ ಕೂಡ ಹೋಗಿದ್ದೆ. ನಮ್ಮ ಕಡೆ ಮದುಮಕ್ಕಳನ್ನ ಅಂದರೆ ಹೊಸ ಜೋಡಿನ ಕರೆಸಿದಾಗ ನಾನ್ ವೆಜ್ಜೇ ಮಾಡ್ತೀವಿ, ಅದಕ್ಕೋಸ್ಕರನೇ. ಸೊ ಇವಾಗ ನಾನು ತಗೊಂಡು ಬಂದಿದ್ದು ಹಾಲು, ತುಂಬ ಸಾಮಾನೆಲ್ಲ ಬೇಕಿತ್ತು. ಸೊ ಅದಕ್ಕೆ ಏನೆಲ್ಲ ಪ್ಲ್ಯಾನ್ ಮಾಡಿದೆ ಅದೆಲ್ಲ ತೊಗೊಂಡು ಬಂದಿದ್ದೀನಿ. ಹಾಲು, ಮೊಸರು, ಇದು ನಮ್ಮ ಹತ್ರ ಒಂದು ಸ್ಟಾರ್ ಮಾರ್ಕೆಟ್ ಇದೆ, ಅಲ್ಲಿಗೆ ಹೋಗಿ ನಾನು ತೊಗೊಂಡು ಬರ್ತೀನಿ. ಅಲ್ಲಿ ಪರವಾಗಿಲ್ಲ, ತರಕಾರಿ ಎಲ್ಲ ಚೆನ್ನಾಗೇ ಸಿಗುತ್ತೆ. ಈ ಪುದೀನ ಕಟ್ಟು ನೋಡಿ, ಪುದೀನ ಕಟ್ಟು ಸ್ವಲ್ಪ ದೊಡ್ಡದಾಯಿತು, ಅಂದರೆ ಅಷ್ಟು ಪುದೀನ ನಾವು ಯೂಸ್ ಮಾಡೋದಿಲ್ಲ. ಬಟ್ ಇದು ನನಗೆ 5 ರೂಪಾಯಿಗೇನು ಕಟ್ಟು ಸಿಕ್ತು, ಒಂದು ಫುಲ್ ಪುದೀನ. ಅದು ಸ್ಟಾರ್ ಮಾರ್ಕೆಟಲ್ಲಿ. ಮತ್ತು ಸುಮ್ಮನೆ ತೊಗೊಂಡು ಬಂದೆ, ಇಲ್ಲ ಯಾವಾಗಾದರೂ ಚಟ್ನಿಗಾದರೂ ಯೂಸ್ ಮಾಡೋಣ ಅಂಥೇಳಿ. ಅದು ಫ್ಲವರ್. ಇದು ಹೂಕೋಸು ನೋಡಿ, ಇದು 10 ರೂಪಾಯಿನೋ 11 ರೂಪಾಯಿಗೆ ಒಂದಿತ್ತು, ಸೊ ಅದನ್ನು ಕೂಡ ತೊಗೊಂಡಿದ್ದೀನಿ. ಆಮೇಲೆ ಮೊಸರು, ಆಮೇಲೆ ಬಾಳೆಹಣ್ಣು ತೊಗೊಂಡಿದ್ದೀನಿ, ಅಂದರೆ ಊಟ ಆದಮೇಲೆ ಅವ್ರಿಗೆ ಬಾಳೆಹಣ್ಣು ಕೊಡೋಣ ಅಂಥೇಳಿ. ಆಮೇಲೆ ನಾನು ಚಿಕನ್ ತೊಗೊಂಡು ಬಂದಿದ್ದೀನಿ. ಚಿಕನ್ ಜೊತೆಗೆ ಕೋಳಿ ರೊಟ್ಟಿ ಕೂಡ ನಾನು ತೊಗೊಂಡು ಬಂದಿದ್ದೀನಿ. ನಮ್ಮ ಕೋಳಿ ರೊಟ್ಟಿ ಇದ್ರೆ ಒಂದು ಸ್ವಲ್ಪ ಸ್ಪೆಷಲ್ ಅನಿಸುತ್ತೆ. ಅದಲ್ಲದೆ ಸ್ಟ್ರಾಬೆರಿ ತೊಗೊಂಡು ಬಂದಿದ್ದೀನಿ. ನಾನು ಅಂದ್ಕೊಂಡೆ ಸ್ಟ್ರಾಬೆರಿ ಜ್ಯೂಸ್ ಮಾಡಿ ಕೊಡೋಣ ಅಂಥೇಳಿ. ಇದು ಮತ್ತು ಮೆಣಸಿನ್ಕಾಯಿ ಇತ್ತು, ಹಸಿ ಮೆಣಸಿನ್ಕಾಯಿ ಅಷ್ಟೇ ಅನಿಸುತ್ತೆ, ಮತ್ತೇನೂ ತರಲಿಲ್ಲ. ಇದ್ರ ಜೊತೆಗೆ ಚಿಕನ್ ಮತ್ತು ಕೋಳಿ ರೊಟ್ಟಿ ಇಷ್ಟು ನಾನು ತೊಗೊಂಡು ಬಂದಿದ್ದೆ ಮಾರ್ಕೆಟ್ಗೆ ಹೋಗಿ. ಮತ್ತೆ ಎಲ್ಲ ಸಾಮಾನಿತ್ತು ಮನೆಯಲ್ಲಿ, ಅದಕ್ಕೋಸ್ಕರನೇ ಮತ್ತೇನು ತರಲಿಲ್ಲ. ಅಕ್ಕಿ ಎಲ್ಲ ತೊಗೊಂಡು ಬಂದಿದ್ದೀನಿ. ಇವತ್ತು ಬಿರಿಯಾನಿ ಮಾಡೋಣ ಅಂಥೇಳಿ ಪ್ಲ್ಯಾನಿಗೆ ಅಕ್ಕಿ ಕೂಡ ತೊಗೊಂಡು ಬಂದಿದ್ದೀನಿ, ಬಿರಿಯಾನಿ ಅಕ್ಕಿ. ಸೊ ನೋಡಿ, ಎಲ್ಲ ಬ್ಯಾಗ್ ತುಂಬಿಸ್ಕೊಂಡು ತೊಗೊಂಡು ಬಂದಿದ್ದೀನಿ. ಅವರು ಮತ್ತು ನಾನ್ ವೆಜ್ ಎಲ್ಲ ಇದ್ದಾಗ ಸ್ವಲ್ಪ ಕುಡಿಯೋದಕ್ಕೆ ಅಂಥೇಳಿ ಸ್ಪ್ರೈಟ್ ಕೂಡ ತೊಗೊಂಡು ಬಂದಿದ್ದೀನಿ. ಸೊ ಈ ಥರ ಆಗಿ ಎಲ್ಲ ಐಟಮ್ಸ್ನ ಬೇಗ ತೊಗೊಂಡು ಬಂದಿದ್ದೀವಿ, ಯಾಕಂದರೆ ಇನ್ನೂ ಅಡುಗೆ ಮಾಡೋದು ಕೂಡ ಇತ್ತು. ಸೊ ಎಲ್ಲ ಐಟಮ್ ತಂದಾದ ತಕ್ಷಣ ನಾನು ಅಂದ್ಕೊಂಡೆ ಲಾಲಿಪಾಪ್ ಪೀಸಸ್ ಕೂಡ ತೊಗೊಂಡು ಬಂದಿದ್ದೆ. ಆವಾಗ ಹೇಳೋದೇ ಮರ್ತೋಯ್ತು, ಚಿಕನ್ ಪೀಸ್ ಬೇರೆ ತೊಗೊಂಡಿದ್ದೀನಿ, ಇಡೀ ಚಿಕನ್. ಅದಲ್ಲದೆ ಲಾಲಿಪಾಪ್ ಕೂಡ ನಾನು ಮಾಡೋಣ ಅಂಥೇಳಿ ಲಾಲಿಪಾಪ್ ಪೀಸಸ್ನ ಕೂಡ ತೊಗೊಂಡು ಬಂದಿದ್ದೀನಿ. ಸೊ ಈ ಲಾಲಿಪಾಪ್ ಪೀಸಸ್ ತಂದು ಅದಕ್ಕೆ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಸಪ್ರೇಟಾಗಿ ಫುಲ್ ವೀಡಿಯೋನೇ ಹಾಕ್ಕೊಂಡಿದ್ದೀನಿ, ಲಾಲಿಪಾಪ್ ಯಾವ ರೀತಿಯಾಗಿ ಮಾಡಿದ್ದೀನಿ ಅಂಥೇಳಿ. ಸೊ ಕೆಳಗಡೆ ಪಿನ್ ಮಾಡ್ತೀನಿ, ಇಲ್ಲಾಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಖಂಡಿತವಾಗ್ಲೂ ನೋಡಿ. ತುಂಬಾ ರುಚಿಯಾಗಿರುತ್ತೆ ಈ ಲಾಲಿಪಾಪ್. ನಿಮಗೆ ನಿಜವಾಗ್ಲೂ ಹೋಟ್ಲಲ್ಲಿ ತಿಂದು ಫೀಲೇ ಬರುತ್ತೆ, ಬಿಸಿಯಾಗಿ ತಿನ್ನಬೇಕು. ಬಟ್ ಇವತ್ತು ಅವ್ರು ಬರಬೇಕಿದ್ರೆ ಮೊದಲೇ ನಾನು ಮಾಡಿಟ್ಟೆ. ಅವ್ರು ಬರ್ತಾ ಇದ್ದಾರೆ ಅಂದ ತಕ್ಷಣ ಮಾಡಿಟ್ಟಿದ್ದೆ. ಬರಬೇಕಾದ್ರೆ ಸ್ವಲ್ಪ ಲೇಟ್ ಆಯಿತು, ಬಿಸಿ ಮಾಡ್ಕೊಡೋದಕ್ಕೆ ಆಗಲಿಲ್ಲ. ಬಟ್ ಪರವಾಗಿಲ್ಲ, ಟೇಸ್ಟ್ ಅಂತೂ ಸಖತ್ತಾಗಿತ್ತು. ಬಿಸಿ ಇದ್ದರೆ ಇನ್ನೂ ಚೆನ್ನಾಗಿರ್ತಾಯಿತ್ತು. ಇವಾಗ ಇದಕ್ಕೆಲ್ಲ ಮಸಾಲೆ ಹಾಕಿ ಫಸ್ಟ್ ಮ್ಯಾರಿನೇಟ್ ಮಾಡಿ ಇಟ್ಕೊಳ್ತೀನಿ. ಲಾಲಿಪಾಪ್ ಅಂದರೆ ಸ್ವಲ್ಪ ಮಸಾಲೆ ಎಲ್ಲ ಹಿಡ್ಕೊಂಡ್ರೆ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರನೇ. ಅದಾದ ತಕ್ಷಣ ಇವಾಗ ಚಿಕನ್ ಸಾರು ಮತ್ತು ಸುಕ್ಕ ಮಾಡೋಣ ಅಂಥೇಳಿ ಪ್ಲ್ಯಾನ್ ಮಾಡಿ ಅದಕ್ಕೆ ಮಸಾಲೆನ ಫ್ರೈ ಮಾಡ್ತಾಯಿದ್ದೀವಿ. ಸಾರು ಮತ್ತು ಸುಕ್ಕ ಎರಡೂ ಒಟ್ಟಿಗೆ ಮಸಾಲೆ ಫ್ರೈ ಮಾಡ್ತೀವಿ ನಾವು, ಅದರಿಂದ ಟೈಮ್ ಕೂಡ ಸೇವ್ ಆಗುತ್ತೆ, ಅದಕ್ಕೆ. ಸೊ ಅಮ್ಮ ನಾನು ಸೇರಿಕೊಂಡು ಅಡುಗೆ ಮಾಡ್ತಿದ್ದೀವಿ. ಇವಾಗ ನಾನು ಇಲ್ಲಿ ಕಾಫಿ ಮಾಡ್ತಾಯಿದ್ದೀನಿ. ನಮಗೊಂದು ಸ್ವಲ್ಪ ಅಭ್ಯಾಸ ಆಗಿದೆ 10 ಗಂಟೆ ಕಾಫಿ ಕುಡಿಯೋದು. ಸೊ ಅದಕ್ಕೆ ಕಾಫಿನ ಮಾಡ್ತಾಯಿದ್ದೀನಿ. ಅಮ್ಮ ಅಲ್ಲಿ ಸ್ವಲ್ಪ ಮಸಾಲೆ ಎಲ್ಲ ಫ್ರೈ ಮಾಡ್ತಾಯಿದ್ರು ಚಿಕನ್ಗೆ. ಕಾಫಿ ಮಾಡಿದ ತಕ್ಷಣ ಅಲ್ಲಿ ಹಾಲು ಸ್ವಲ್ಪ ಉಳಿದಿತ್ತು ನೋಡಿ. ಹೊಸ ಮದುವೆ ಅವರು ಬಂದಾಗ ಅವ್ರಿಗೆ ಹಾಲು ಕೊಡಬೇಕಂತೆ ಕುಂದಾಪುರದಲ್ಲಿ. ನನಗೆ ಗೊತ್ತಿಲ್ಲ ನನ್ನ ಪ್ರಕಾರ, ಬಟ್ ಉಡುಪಿ ಕಡೆ ಇದು ಶಾಸ್ತ್ರ ಇದೆ ಅಂತ ಹೇಳ್ತಾರೆ. ಅಂದರೆ ಹೊಸ ಮದುವೆ ಆದವ್ರು ಬಂದಾಗ ಅವ್ರಿಗೆ ಹಾಲು ಕೊಡಬೇಕಂತೆ ಕುಡಿಯೋದಕ್ಕೆ. ಬಟ್ ನಾನು ಅಂದ್ಕೊಂಡೆ ಹಾಲು ಎಷ್ಟು ಬೋರಿಂಗ್ ಅನಿಸುತ್ತಲ್ವ, ಅದಕ್ಕೆ ನಾನು ಅಂದ್ಕೊಂಡೆ ಹಾಲು ಬೇಡ, ಅವ್ರಿಗೆ ಬಾದಾಮಿ ಹಾಲನ್ನ ಮಾಡ್ಕೊಡೋಣ ಅಂಥೇಳಿ. ಬಾದಾಮಿ ಪೌಡರ್ ಕೂಡ ನಾನು ಆವಾಗಲೇ ತೊಗೊಂಡು ಬಂದಿದ್ದೆ, ಅದಕ್ಕೆ ಬಾದಾಮಿ ಹಾಲನ್ನ ಮಾಡಿಕೊಡೋಣ ಅಂಥೇಳಿ ಅದನ್ನೇ ಮಾಡ್ತಾಯಿದ್ದೀನಿ.
ಸೊ ಕಾಫಿ ಮಾಡಿ ಆಯಿತು. ಕಾಫಿ ಮಾಡಿದ ತಕ್ಷಣ ಅಲ್ಲಿ ಹಾಲಲ್ಲಿ ನಾನು ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ. ಅದಾದಮೇಲೆ ಬಾದಾಮಿ ಪೌಡರ್ ಪ್ಯಾಕೆಟ್ ಇತ್ತು ನನ್ನ ಹತ್ರ, ಅದನ್ನು ಹಾಕಿಬಿಟ್ಟು ಸೊ ಮಿಕ್ಸ್ ಮಾಡಿ ಚೆನ್ನಾಗಿ ಬಾಯ್ಲ್ ಮಾಡಿ ಹಾಗೆ ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೀನಿ ತಣ್ಣಗಾದ ತಕ್ಷಣ. ಯಾಕಂದರೆ ಸ್ವಲ್ಪ ಇವಾಗ ಬಿಸಿಲೆಲ್ಲ ತುಂಬ ಜಾಸ್ತಿ ಅಲ್ವಾ, ಅದಕ್ಕೆ ಕೋಲ್ಡ್ ಇದ್ದರೆ ಚೆನ್ನಾಗಿರುತ್ತೆ ಅಂಥೇಳಿ ಫ್ರಿಜ್ಜಲ್ಲೇ ಇಟ್ಕೊಂಡಿದ್ದೀನಿ. ಸೊ ಕಾಫಿ ಕುಡ್ದಾಯಿತು, ಹಾಲು ಕೂಡ ರೆಡಿ ಆಯಿತು. ಫಸ್ಟ್ ಐಟಮ್ ಅದೇ ಚಿಕನ್ ಲಾಲಿಪಾಪ್ಗೆ ಮಸಾಲೆ ಕೂಡ ಹಾಕಿ ಇಟ್ಟಾಯಿತು. ಇವಾಗ ಬೇಗ ಉಳಿದಿರೋ ಕೆಲಸ ಎಲ್ಲ ಮಾಡಬೇಕಲ್ವ, ಅದಕ್ಕೆ ನಾನು ಅಂದ್ಕೊಂಡೆ ಫಸ್ಟು ಕೇಕ್ ಸೆಟ್ ಮಾಡೋಣ ಅಂಥೇಳಿ. ಸೊ ನನಗಿಂತ ಜಾಸ್ತಿ ಅಮ್ಮ ಎಲ್ಲ ಹೇಳ್ತಾಯಿದ್ರು ಫಸ್ಟು ನೀನು ಕೇಕ್ ಫಿನಿಷ್ ಮಾಡು ಅಂಥೇಳಿ. ಯಾಕಂದರೆ ಬೇರೆಲ್ಲ ಬಿಸಿ ಬಿಸಿ ತಿಂದರೆ ಚೆನ್ನಾಗಿರುತ್ತೆ, ಬಟ್ ಕೇಕ್ ಚೆನ್ನಾಗಿರಲ್ಲ ಅಲ್ವ. ಕೇಕ್ ಯಾವಾಗಲೂ ಸೆಟ್ ಆಗಿದ್ದರೆ ಮಾತ್ರ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಫಸ್ಟ್ ಕೇಕ್ ಮಾಡಬೇಕು ಅಂಥೇಳಿ ಇವಾಗ ಚಿಕನ್ಗೆಲ್ಲ ಮ್ಯಾರಿನೇಟ್ ಮಾಡಿದ ತಕ್ಷಣ ಫಸ್ಟಿಗೆ ಕೇಕ್ ಮಾಡ್ತಾಯಿದ್ದೀನಿ. ಕೇಕ್ ಆಲ್ಮೋಸ್ಟ್ ರೆಡಿ ಆಯಿತು. ಕ್ರಮ್ ಕೋಟ್ ಎಲ್ಲ ಮಾಡಿ ಇಟ್ಟಿರೋದ್ರಿಂದ ಜಾಸ್ತಿ ಏನು ಟೈಮ್ ಆಗಲಿಲ್ಲ, ಸ್ವಲ್ಪ ಡೆಕೋರೇಷನ್ ಮಾಡಬೇಕಿತ್ತು ಅಷ್ಟೇ. ಸೊ ಇವಾಗ ಇಲ್ಲಿ ಕ್ರೀಮ್ ಎಲ್ಲ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಡೆಕೋರೇಷನ್ ಮಾಡ್ತಾಯಿದ್ದೀನಿ. ಡಿಸೈನ್ ಏನು ಮೈಂಡಲ್ಲಿಲ್ಲ ನಿಜವಾಗ್ಲೂ. ನಾನು ಮಾಡ್ತಾ ಜಸ್ಟ್ ಅಂದರೆ ಟೈಮ್ ಹೇಗೆ ಸಿಗುತ್ತೋ ಆ ಥರ ಡಿಸೈನ್ ಮಾಡ್ತೀನಿ. ನಿನ್ನೆ ರಾತ್ರಿ ಮಾಡಿಟ್ಟಿದ್ರೆ ಏನಾದರೂ ಡಿಸೈನ್ ಮಾಡ್ತಾಯಿದ್ದಾನೆ, ಬಟ್ ಇದು ಇವಾಗ ಮಾಡ್ತಾಯಿದ್ದೀನಲ್ವ, ಸೊ ಡಿಸೈನ್ ಏನೇನಂತ ಗೊತ್ತಾಗಲಿಲ್ಲ. ಮತ್ತು ಕಲರ್ ಕೂಡ ಎದುರುಗಡೆನೇ ಇತ್ತು, ಪಿಂಕ್ ಬ್ಲೂ ಹಾಕೋಣ ಅಂತ ಅಂದ್ಕೊಂಡೆ, ಬಟ್ ಹೊಸ ಮದುವೆ ಆದವರು ರೆಡ್ ಮಾಡೋಣ ಅಂತ ಅಂದ್ಕೊಂಡೆ. ಎದುರುಗಡೆನೇ ಪಿಂಕ್ ಇತ್ತು, ಸೊ ಪಿಂಕ್ ಕಲರ್ನ ಹಾಕಿಬಿಟ್ಟು ಇಲ್ಲಿ ಡಿಸೈನ್ ಮಾಡ್ತಾಯಿದ್ದೀನಿ. ಸಿಂಪಲಾಗಿ ಡಿಸೈನ್ ಮಾಡ್ತಾಯಿದ್ದೀನಿ. ಇದಕ್ಕೆ ಜಾಸ್ತಿ ತುಂಬ ಡೆಕೋರೇಷನ್ ಆ ಥರದ್ದೆಲ್ಲ ಏನು ಮಾಡ್ತಾಯಿಲ್ಲ. ನನ್ನ ಹತ್ರ ಒಂದು ಟ್ಯಾಗ್ ಇತ್ತು, ಏನೋ ಐ ಥಿಂಕ್ ಸ್ವೀಟ್ ಕಪ್ಪಲ್ದೇನೋ ಟ್ಯಾಗ್ ಇತ್ತು, ಸೊ ಅದನ್ನೇ ಇವತ್ತು ಯೂಸ್ ಮಾಡ್ತಾಯಿದ್ದೀನಿ. ಈ ಥರ ಕಪಲ್ ಸೆಟ್ಟೆಲ್ಲ ಬರುತ್ತೆ, ಸೊ ಅದರಲ್ಲಿ ಒಂದು 6-7 ಟ್ಯಾಗ್ ಇರುತ್ತೆ ಈ ಥರ ಹಾಕೋದು. ಸೊ ಅದರಲ್ಲಿ ಆ್ಯನಿವರ್ಸರಿಗೆಲ್ಲ ಯೂಸ್ ಮಾಡ್ಬೋದು. ನಾನು ಈ ಥರ ಇದ್ದಾಗ ಇದೇ ಟ್ಯಾಗ್ನ ಯೂಸ್ ಮಾಡಿಬಿಟ್ಟು ಅದರಲ್ಲಿ ಸಿಂಪಲ್ಲಾಗಿ ಒಂಥರ ಡೆಕೋರೇಷನ್ ಮಾಡಿ ಕೇಕ್ನ ಫಿನಿಷ್ ಮಾಡ್ತೀನಿ. ಮೇಲ್ಗಡೆಯಿಂದ ಸ್ವಲ್ಪ ಸ್ಪ್ರಿಂಕ್ಲರ್ಸ್ ಎಲ್ಲ ಹಾಕಿಬಿಡ್ತೀನಿ, ಅಂದರೆ ಕೇಕ್ ಚೆನ್ನಾಗಿ ಕಾಣುತ್ತೆ ಅದರಿಂದ. ಅದು ಶುಗರ್ ಬಾಲ್ಸ್, ಅದು ಕೂಡ ಎಡಿಬಲ್, ತಿನ್ಬೋದು, ಅದರಿಂದ ಏನು ಪ್ರಾಬ್ಲಮ್ ಇಲ್ಲ. ಮತ್ತು ಏನು ಹಾಕೋದು ಅಂಥೇಳಿ ಈ ಥರ ಫೈನಲಾಗಿ ಕೇಕ್ ರೆಡಿ ಮಾಡಿದೆ. ಹೇಗೆ ಕಾಣ್ತಾ ಇದೆ ಅಂಥೇಳಿ ನನಗೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ತಿಳಿಸಿ. ಕೇಕ್ ರೆಡಿ ಆದ ತಕ್ಷಣ ಇದನ್ನು ಫಸ್ಟು ಫ್ರಿಜ್ ಒಳಗಡೆ ಇಟ್ಬಿಡ್ತೀನಿ, ಸೆಟ್ ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಅದಾದ ನಂತರ ಅಮ್ಮ ಅಲ್ಲಿ ತನಕ ಚಿಕನ್ ಸಾರು ರುಬ್ಬಿ ಮಾಡಿ ಆಯಿತು. ಚಿಕನ್ ಸಾರು ಜೊತೆಗೆ ಚಿಕನ್ ಸುಕ್ಕ ಕೂಡ ರೆಡಿ ಆಯಿತು. ಹಾಗೆ ನಾನಿಲ್ಲಿ ಲಾಲಿಪಾಪ್ನ ಫ್ರೈ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಟೆಂಪ್ಟಿಂಗ್ ಆಗಿದೆ, ಬಾಯಲ್ಲಿ ನೀರು ಬರ್ತಾಯಿದೆ. ಇದು ನಾನು ಒಂದು 4-5 ಸಲ ಮಾಡಿದ್ದೀನಿ. ಇವಾಗ ನಮ್ಮ ಮನೇಲಿ ವಾರ ಸಂಡೇ ಬಂದರೆ ಲಾಲಿಪಾಪ್ ಮಾಡ್ತೀಯ ಅಂತ ಕೇಳ್ತಾರೆ. ಯಾಕಂದರೆ ನಿಜವಾಗ್ಲೂ ನಿಮಗೆ ಹೊರಗಡೆ ಲಾಲಿಪಾಪ್ಗಿಂತನೂ ಚೆನ್ನಾಗಿರುತ್ತೆ. ಸೊ ಅವ್ರು ಬಂದ ತಕ್ಷಣ ಸ್ವಲ್ಪ ಲೇಟಾಗಿತ್ತು, ಆಲ್ಮೋಸ್ಟ್ 1:30-2 ಗಂಟೆ ಆಗಿತ್ತು. ಕೇಕ್ ಕಟಿಂಗ್ ಮಾಡಿಸಿದ್ವಿ ಫಸ್ಟು. ಅದಾದಮೇಲೆ ಊಟ ಎಲ್ಲ ಆಯಿತು. ನಾನು ಜಾಸ್ತಿ ಅವ್ರ ಎದುರುಗಡೆ ವೀಡಿಯೋ ತೆಗೆಯೋದಕ್ಕೆ ಹೋಗಲಿಲ್ಲ, ಯಾಕಂದರೆ ಫ್ಯಾಮ್ಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ನಂಗೆ ತುಂಬ ಇಷ್ಟ ಆಗುತ್ತೆ. ಸೊ ಅವ್ರ ಜೊತೆ ಮಾತಾಡ್ತಾ ಖುಷಿಯಲ್ಲಿ ನಾವಿದ್ವಿ, ಸೊ ಜಾಸ್ತಿ ವೀಡಿಯೋ ಮಾಡಲಿಲ್ಲ. ಊಟ ಎಲ್ಲ ಆಯಿತು. ಊಟ ಆದ ತಕ್ಷಣ ನೆಕ್ಸ್ಟ್ ಐಸ್ ಕ್ರೀಮ್ ಕೂಡ ತೊಗೊಂಡು ಬಂದಿದ್ದೆ ನಾನು. ಸ್ವೀಟಲ್ಲಿ ಬಾದಾಮಿ ಹಾಲು ಮಾಡಿದ್ದೆ ನೋಡಿ ಆವಾಗ, ಅದು ಬಿಟ್ಟರೆ ಮತ್ತು ಐಸ್ ಕ್ರೀಮೇ ಮಾಡಿದ್ದು. ಪಾಯಸ ಮಾಡಬೇಕು ಅಂತ ಅಂದ್ಕೊಂಡೆ, ಆದರೆ ಪಾಯಸ ಮಾಡಿರಲಿಲ್ಲ. ಅದಾದಮೇಲೆ ಊಟ ಎಲ್ಲ ಆಯಿತು. ಅದಾದಮೇಲೆ ಕಾಫಿ ಕೂಡ ಕುಡಿದ್ವಿ. ಸೊ ಆಲ್ಮೋಸ್ಟ್ ಸಂಜೆ 4:30-5 ಗಂಟೆ ಆಗಿತ್ತು. ಅವ್ರನ್ನ ಡ್ರಾಪ್ ಮಾಡಿ ಬಂದ್ವಿ, ಅಂದರೆ ಸ್ವಲ್ಪ ಹೊರಗಡೆ ತನಕ ಬಿಟ್ಟು ಆಮೇಲೆ ಇವಾಗ ಮನೆಗೆ ಹೋಗ್ತಾಯಿದ್ವಿ. ಮನೆಗೆ ಹೋಗ್ತಾ ಇದ್ದಾಗೆ ಮಕ್ಕಳದ್ದು ಆಟ ಶುರು ಆಯಿತು. ಇವತ್ತು ಎಲ್ಲಿಗಾದ್ರೂ ಹೋಗಬೇಕು ಅಂತ. ಸಂಡೇ ಅಂದ ತಕ್ಷಣ ನಾವು ಎಲ್ಲಿಗಾದ್ರೂ ಅಂದರೆ ಕರ್ಕೊಂಡು ಹೋಗ್ತೀವಿ. ಸೊ ಇವತ್ತು ಗಾರ್ಡನ್ ಕರ್ಕೊಂಡು ಹೋಗೋಣ ಅಂಥೇಳಿ ಗಾರ್ಡನ್ಗೆ ಹೋಗಿದ್ವಿ. ಸಂಜೆ ಏನು ಕೆಲಸ ಇರಲಿಲ್ಲ. ಮಧ್ಯಾಹ್ನ ಅಡುಗೆ ಎಲ್ಲ ಮಾಡಿದ್ದೆ ನೋಡಿ, ಅದೇ ಎಲ್ಲ ಸಾಕಾಗಿತ್ತು. ಕೋಳಿ ರೊಟ್ಟಿ ಕೂಡ ಇತ್ತು, ಮತ್ತು ಅನ್ನ ಸಾರು ಸುಕ್ಕ ಎಲ್ಲ ಇತ್ತು. ಬಿರಿಯಾನಿ ಒಂದು ಮಿಸ್ ಆಯಿತು. ಮಾಡಬೇಕು ಅಂತ ಅಂದ್ಕೊಂಡಿದ್ದು, ತುಂಬ ಪ್ಲ್ಯಾನ್ ಹಾಕಿದ್ದೆ, ಬಟ್ ಮನೇಲಿ ಹೇಳಿದ್ರು ಮತ್ತೆ ಇದು ಅಂದರೆ ಜಾಸ್ತಿ ಅವ್ರಿಗೆ ತಿನ್ನೋದಕ್ಕೆಲ್ಲ ಆಗೋದಿಲ್ಲ, ಸೊ ಮಾಡೋದು ಬೇಡ, ನೆಕ್ಸ್ಟ್ ಟೈಮ್ ಮಾಡೋಣ ಅಂಥೇಳಿ. ಅದಕ್ಕೆ ಮತ್ತೆ ಮಾಡೋದಕ್ಕೆ ಹೋಗಲಿಲ್ಲ. ಹಾಗೆ ಟೈಮ್ ಕೂಡ ಕಡಿಮೆ ಇತ್ತಲ್ವ, ಅದಕ್ಕೋಸ್ಕರನೇ. ಇವಾಗ ಗಾರ್ಡನ್ಗೆ ಹೋಗಿ ಮಕ್ಕಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆಟ ಆಡಿ, ಐ ನೋ ನಮಗೆ ಬ್ಯಾಡ್ಮಿಂಟನ್ ಎಲ್ಲ ಬರೋದಿಲ್ಲ, ಬಟ್ ಇದರಲ್ಲೇ ತುಂಬ ಎಂಜಾಯ್ ಮಾಡ್ತೀನಿ. ಸೊ ಮತ್ತೆ